ನಮಸ್ಕಾರ, ರಿಪೋರ್ಟರ್ ಬುಲೆಟಿನ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ರಾಜ್ಯದ ಮೂಲೆ ಮೂಲೆಗಳಿಂದ, ಜಿಲ್ಲೆಯ ಎಲ್ಲಾ ಕಡೆಗಳಿಂದಲೂ ಕೂಡ ನಮ್ಮ ಪ್ರತಿನಿಧಿಗಳು ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಎಲ್ಲಾ ವರದಿಗಾರರಿಗೂ ಕೂಡ ವೆಲ್ಕಮ್. ಮೊದಲಿಗೆ ಬೆಂಗಳೂರಿನಲ್ಲಿ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಈಗ ಸರ್ಕಾರ ಮತ್ತು ಮುಜರಾಯಿ ಇಲಾಖೆ ತನ್ನ ಸುಪರ್ದಿಗೆ ತೆಗೆದುಕೊಂಡಿರುವುದಕ್ಕೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಟ್ರಸ್ಟ್ ಮತ್ತು ಭಕ್ತರು ಈಗ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಲೈವ್ ವರದಿ ಕೊಡೋದಕ್ಕೆ ರೆಡಿ ಇದ್ದಾರೆ. ಬನ್ನಿ ನೋಡೋಣ. ಬೆಂಗಳೂರಿನ ಸುಪ್ರಸಿದ್ಧ ದೇವಸ್ಥಾನ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಸುಪರ್ದಿಗೆ ತಗೊಳ್ಳೋದಕ್ಕೆ ಈಗಾಗಲೇ ಸರ್ಕಾರ ನಿರ್ಧಾರ ಮಾಡಿದೆ. ಕಳೆದ 2 ದಿನಗಳಿಂದನೂ ಕೂಡ ಸಿಬ್ಬಂದಿಗಳನ್ನ ದೇವಸ್ಥಾನದ ಆಡಳಿತವನ್ನ ನೋಡ್ಕೊಳ್ಳಿಕ್ಕೂ ಕೂಡ ಜವಾಬ್ದಾರಿಯನ್ನ ಕೊಟ್ಟಿದೆ. ಈ ಒಂದು ವಿಚಾರ ಇದೀಗ ಭಕ್ತಾದಿಗಳಲ್ಲಿ ಸಾಕಷ್ಟು ಆಕ್ರೋಶಕ್ಕೆ, ಅಸಮಾಧಾನಕ್ಕೂ ಕೂಡ ಕಾರಣ ಆಗಿರುವಂತದ್ದು. ಯಾಕಂದ್ರೆ ಕಳೆದ ಹಲವು ದಶಕಗಳಿಂದ ದೇವಸ್ಥಾನ ಅಭಿವೃದ್ಧಿ ಆಗ್ಕೊಂಡು ಬಂದಿದೆ. ಇಂತಹ ಹೊತ್ತಿನಲ್ಲಿಯೇ ಸರ್ಕಾರ ಮಧ್ಯಪ್ರವೇಶ ಮಾಡುವಂತದ್ದು, ಹಸ್ತಕ್ಷೇಪ ಮಾಡುವಂತದ್ದು ಸರಿಯಲ್ಲ ಅನ್ನೋ ಒಂದು ವಿಚಾರವನ್ನ, ಆಕ್ರೋಶವನ್ನ ಭಕ್ತಾದಿಗಳು ಹೊರ ಹಾಕ್ತಾ ಇದ್ದಾರೆ. ಇನ್ನು ಅನೇಕ ವರ್ಷಗಳಿಂದ ಇರುವಂತಹ ದೇವಸ್ಥಾನಕ್ಕೆ ಹಲವು ವರ್ಷಗಳಿಂದ ಬರ್ತಿರುವಂತಹ ಭಕ್ತಾದಿಗಳನ್ನ ಮಾತಾಡಿಸುವ ಪ್ರಯತ್ನ ಮಾಡ್ತೀನಿ. ಏನ್ ಹೇಳ್ತಾರೆ ಕೇಳೋಣ. ಸರ್ ಹೇಳಿ, ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಸರ್ಕಾರ ತನ್ನ ಸುಪರ್ದಿಗೆ ತಗೊಳ್ಳೋದು ಸರಿನಾ ತಪ್ಪಾ? ತಪ್ಪು ಮೇಡಮ್, ತಪ್ಪು. ತುಂಬಾ ವರ್ಷಗಳಿಂದ ಬರ್ತಾ ಇದ್ದೀವಿ ನಾವು ಇಲ್ಲಿ. ಸೊ ಇಲ್ಲಿಂದ ಎಲ್ಲ ತಗೊಂಡೋಗಿ ಬೇರೆಯವ್ರಿಗೆ ಬೇರೆ ಮತಕ್ಕೆಲ್ಲ ಕೊಡೋದು ತುಂಬಾ ತಪ್ಪಾಗಿದೆ. ಸೊ ಸರ್ಕಾರ ನೋಡಿ ನಮ್ಗೆ ಇದು ಮಾಡ್ಕೊಡ್ಬೇಕು, ಹಿಂದೂಗಳಿಗೆ ಎಲ್ಲ ಹೆಲ್ಪ್ ಮಾಡಬೇಕು. ಸೊ ಅಷ್ಟೇ ಮೇಡಮ್, ನಾನು ಕೇಳ್ಕೊಡೋದು ಅಷ್ಟೇ. ಸರ್, ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸರ್? ಮೋರಿ ನೀರು ಬಂದಾಗ ಸರ್ಕಾರ ಇರೋದಿಲ್ಲ, ಸರ್ಕಾರದ ಪ್ರತಿನಿಧಿಗಳು ಇರೋದಿಲ್ಲ. ಈಗ ಚೆನ್ನಾಗಿ ಭಕ್ತಾದಿಗಳು ಬರ್ತಾ ಇದ್ದಾರೆ, ಒಳ್ಳೆ ಆದಾಯ ಇದೆ ಅಂದಾಗ ಬರ್ತಾರೆ ಅನ್ನೋ ಒಂದು ಆರೋಪ. ಹೌದು ಮೇಡಮ್, ನಾನು ಕಮ್ಮಿ ಅಂದ್ರೂ ಒಂದು 14-15 ವರ್ಷದಿಂದ ಬರ್ತಾ ಇದ್ದೀನಿ ಇಲ್ಲಿಗೆ ದೇವಸ್ಥಾನಕ್ಕೆ. ನಾನು ಎಲ್ಲಿಂದ ಬರ್ತೀನಿ? ರಾಜಾಜಿನಗರಿಂದ ಬರ್ತೀನಿ ಇಲ್ಲಿಗೆ. ಅಲ್ಲೂ ರಾಜಾಜಿನಗರಲ್ಲಿ ಎಲ್ಲೂ ಸುತ್ತಮುತ್ತ ದೇವಸ್ಥಾನ ಇದೆಯಲ್ಲ, ಏನಕ್ಕೆ ಹೇಳಿ ಇಲ್ಲಿ ಬರೋದು? ಆ ಅಪ್ಪನಿಗೆ ಒಂದು ಕೈ ಮುಗಿದ್ಬಿಟ್ಟು ಹೋಗೋಣ, ಏನೋ ಒಂದು ಆಶೀರ್ವಾದ ತಗೊಳ್ಳೋಣ ಅಂತ ಬರ್ತೀವಿ ಇಲ್ಲಿಗೆ. ಇಲ್ಲಿ ಅದೇ ನಾನು ಹೇಳಿಲ್ವ ಅವಾಗಲೇ ನಿಮಗೆ, ಮೋರಿ ನೀರು ನುಗ್ದಾಗೆಲ್ಲ ನಾನೇ ಹೇಳ್ತಾ ಇದ್ದೀನಲ್ಲ, ನಾನು ಸುಮಾರು ಸತಿ ನಾನೇ ಬಂದು ನೀರು ಮುಳುಗಡೆ ಆಗಿ ನೀರಲ್ಲಿ ಬಂದಿದ್ದೀನಿ, ಮೋರಿ ನೀರಲ್ಲಿ ಬಂದು ಕೈ ಮುಕ್ಕೊಂಡು ಹೋಗಿದ್ದೀನಿ. ಅವತ್ತಿರ್ಲಿಲ್ಲ ಈ ಸರ್ಕಾರ, ಇವತ್ತು ಬಂದಿದೆ. ರೂಲ್ಸ್ ರೆಗ್ಯುಲೇಷನ್ಸ್ ಜಾಸ್ತಿ ತರ್ತಾರ ಸರ್ ಮುಜರಾಯಿ ಇಲಾಖೆ ಎಂಟ್ರಿ ಕೊಟ್ರೆ? ಮೇಡಮ್, ನನಗೆ ಗೊತ್ತಿರೋ ಮಟ್ಟಿಗೆ ಏನ್ ಗೊತ್ತಾ ಮೇಡಮ್, ಸರ್ಕಾರದ ಖಜಾನೆ ಖಾಲಿಯಾಗಿರ್ಬೇಕು, ಅವ್ರಿಗೆ ಅಮೌಂಟ್ ಬೇಕಾಯ್ತು. ಇವಾಗ ಕಾರಣ ಎಲ್ಲಿ ಸಿಗುತ್ತೆ, ಅಮೌಂಟ್ ಎಲ್ಲಿ ಸಿಗುತ್ತೆ ಅವ್ರಿಗೆ? ನಮ್ಮ ಹಿಂದೂ ದೇವಸ್ಥಾನದ ಮಾತ್ರ ಸಿಗೋದು, ಬೇರೆ ಎಲ್ಲೂ ಸಿಗೋದಿಲ್ಲ. ಅದಕ್ಕೆ ಈಗ ಮತ್ತೆ ಇದನ್ನ ಏನ್ ಮಾಡಿದ್ದಾರೆ, ಮುಜರಾಯಿಗೆ ಹಾಕೊಂಡಿದ್ದಾರೆ. ಹಂಚ್ಬೇಕಲ್ಲ ಮೇಡಮ್ ಅವ್ರಿಗೆ ಅಮೌಂಟ್, ಬೇರೆ ಕಡೆಗೆ ನಮ್ಮ ತಗೊಂಡು ಬೇರೆ ಹಂಚ್ಬೇಕಲ್ಲ, ಅದಕ್ಕೆ ಇದನ್ನ ಮುಜರಾಯಿ ಮಾಡ್ಕೊಂಡಿದ್ದಾರೆ. ಇಷ್ಟು ದಿನ ಇಲ್ದಿರೋದು ಇವಾಗ ಬಂದಿದೆ ಕೇಳಿ ಕಾರಣ ನೋಡೋದಿದೆ. ಅದೇ ಚೆನ್ನಾಗಿದೆ ದೇವಸ್ಥಾನ, ದೇವ್ರಿಗೆ ಬಂದು ಭಕ್ತಾದಿಗಳು ಹಿಂದೂಗಳು ಆಗ್ತಾರೆ ಅಂತ ಗೊತ್ತಲ್ವಾ, ಹಂಚಬೇಕಾಯ್ತು ಅದಕ್ಕೇನೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ದೀಪ್ತಿ ತೋಡ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ರಿಪೋರ್ಟರ್ ಬುಲೆಟಿನ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ರಾಜ್ಯದ ಮೂಲೆ ಮೂಲೆಗಳಿಂದ, ಜಿಲ್ಲೆಯ ಎಲ್ಲಾ ಕಡೆಗಳಿಂದಲೂ ಕೂಡ ನಮ್ಮ ಪ್ರತಿನಿಧಿಗಳು ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಎಲ್ಲಾ ವರದಿಗಾರರಿಗೂ ಕೂಡ ವೆಲ್ಕಮ್. ಮೊದಲಿಗೆ ಬೆಂಗಳೂರಿನಲ್ಲಿ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಈಗ ಸರ್ಕಾರ ಮತ್ತು ಮುಜರಾಯಿ ಇಲಾಖೆ ತನ್ನ ಸುಪರ್ದಿಗೆ ತೆಗೆದುಕೊಂಡಿರುವುದಕ್ಕೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಟ್ರಸ್ಟ್ ಮತ್ತು ಭಕ್ತರು ಈಗ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಲೈವ್ ವರದಿ ಕೊಡೋದಕ್ಕೆ ರೆಡಿ ಇದ್ದಾರೆ. ಬನ್ನಿ ನೋಡೋಣ. ಬೆಂಗಳೂರಿನ ಸುಪ್ರಸಿದ್ಧ ದೇವಸ್ಥಾನ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಸುಪರ್ದಿಗೆ ತಗೊಳ್ಳೋದಕ್ಕೆ ಈಗಾಗಲೇ ಸರ್ಕಾರ ನಿರ್ಧಾರ ಮಾಡಿದೆ. ಕಳೆದ 2 ದಿನಗಳಿಂದನೂ ಕೂಡ ಸಿಬ್ಬಂದಿಗಳನ್ನ ದೇವಸ್ಥಾನದ ಆಡಳಿತವನ್ನ ನೋಡ್ಕೊಳ್ಳಿಕ್ಕೂ ಕೂಡ ಜವಾಬ್ದಾರಿಯನ್ನ ಕೊಟ್ಟಿದೆ. ಈ ಒಂದು ವಿಚಾರ ಇದೀಗ ಭಕ್ತಾದಿಗಳಲ್ಲಿ ಸಾಕಷ್ಟು ಆಕ್ರೋಶಕ್ಕೆ, ಅಸಮಾಧಾನಕ್ಕೂ ಕೂಡ ಕಾರಣ ಆಗಿರುವಂತದ್ದು. ಯಾಕಂದ್ರೆ ಕಳೆದ ಹಲವು ದಶಕಗಳಿಂದ ದೇವಸ್ಥಾನ ಅಭಿವೃದ್ಧಿ ಆಗ್ಕೊಂಡು ಬಂದಿದೆ. ಇಂತಹ ಹೊತ್ತಿನಲ್ಲಿಯೇ ಸರ್ಕಾರ ಮಧ್ಯಪ್ರವೇಶ ಮಾಡುವಂತದ್ದು, ಹಸ್ತಕ್ಷೇಪ ಮಾಡುವಂತದ್ದು ಸರಿಯಲ್ಲ ಅನ್ನೋ ಒಂದು ವಿಚಾರವನ್ನ, ಆಕ್ರೋಶವನ್ನ ಭಕ್ತಾದಿಗಳು ಹೊರ ಹಾಕ್ತಾ ಇದ್ದಾರೆ. ಇನ್ನು ಅನೇಕ ವರ್ಷಗಳಿಂದ ಇರುವಂತಹ ದೇವಸ್ಥಾನಕ್ಕೆ ಹಲವು ವರ್ಷಗಳಿಂದ ಬರ್ತಿರುವಂತಹ ಭಕ್ತಾದಿಗಳನ್ನ ಮಾತಾಡಿಸುವ ಪ್ರಯತ್ನ ಮಾಡ್ತೀನಿ. ಏನ್ ಹೇಳ್ತಾರೆ ಕೇಳೋಣ. ಸರ್ ಹೇಳಿ, ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಸರ್ಕಾರ ತನ್ನ ಸುಪರ್ದಿಗೆ ತಗೊಳ್ಳೋದು ಸರಿನಾ ತಪ್ಪಾ? ತಪ್ಪು ಮೇಡಮ್, ತಪ್ಪು. ತುಂಬಾ ವರ್ಷಗಳಿಂದ ಬರ್ತಾ ಇದ್ದೀವಿ ನಾವು ಇಲ್ಲಿ. ಸೊ ಇಲ್ಲಿಂದ ಎಲ್ಲ ತಗೊಂಡೋಗಿ ಬೇರೆಯವ್ರಿಗೆ ಬೇರೆ ಮತಕ್ಕೆಲ್ಲ ಕೊಡೋದು ತುಂಬಾ ತಪ್ಪಾಗಿದೆ. ಸೊ ಸರ್ಕಾರ ನೋಡಿ ನಮ್ಗೆ ಇದು ಮಾಡ್ಕೊಡ್ಬೇಕು, ಹಿಂದೂಗಳಿಗೆ ಎಲ್ಲ ಹೆಲ್ಪ್ ಮಾಡಬೇಕು. ಸೊ
ಅಷ್ಟೇ ಮೇಡಮ್, ನಾನು ಕೇಳ್ಕೊಳೋದು ಅಷ್ಟೇ. ಸರ್, ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸರ್? ಮೋರಿ ನೀರು ಬಂದಾಗ ಸರ್ಕಾರ ಇರೋದಿಲ್ಲ, ಸರ್ಕಾರದ ಪ್ರತಿನಿಧಿಗಳು ಇರೋದಿಲ್ಲ. ಈಗ ಚೆನ್ನಾಗಿ ಭಕ್ತಾದಿಗಳು ಬರ್ತಾ ಇದ್ದಾರೆ, ಒಳ್ಳೆ ಆದಾಯ ಇದೆ ಎಂದಾಗ ಬರ್ತಾರೆ ಅನ್ನೋ ಒಂದು ಆರೋಪ. ಹೌದು ಮೇಡಮ್, ನಾನು ಕಮ್ಮಿ ಅಂದ್ರೂ ಒಂದು 14-15 ವರ್ಷದಿಂದ ಬರ್ತಾ ಇದ್ದೀನಿ ಇಲ್ಲಿಗೆ ದೇವಸ್ಥಾನಕ್ಕೆ. ನಾನು ಎಲ್ಲಿಂದ ಬರ್ತೀನಿ? ರಾಜಾಜಿನಗರಿಂದ ಬರ್ತೀನಿ ಇಲ್ಲಿಗೆ. ಅಲ್ಲ ರಾಜಾಜಿನಗರಲ್ಲಿ ಎಲ್ಲೂ ಸುತ್ತಮುತ್ತ ದೇವಸ್ಥಾನ ಇದೆಯಲ್ಲ, ಏನಕ್ಕೆ ಹೇಳಿ ಇಲ್ಲಿ ಬರೋದು? ಆ ಅಪ್ಪನಿಗೆ ಒಂದು ಕೈ ಮುಗಿದ್ಬಿಟ್ಟು ಹೋಗೋಣ, ಏನೋ ಒಂದು ಆಶೀರ್ವಾದ ತಗೊಳ್ಳೋಣ ಅಂತ ಬರ್ತೀವಿ ಇಲ್ಲಿಗೆ. ಇಲ್ಲಿ ಅದೇ ನಾನು ಹೇಳಿಲ್ವ ಅವಾಗಲೇ ನಿಮ್ಗೆ, ಮೋರಿ ನೀರು ನುಗ್ದಾಗೆಲ್ಲ ನಾನೇ ಹೇಳ್ತಾ ಇದ್ದೀನಿ, ನಾನು ಸುಮಾರು ಸತಿ ನಾನೇ ಬಂದು ನೀರು ಮುಳುಗಡೆ ಆಗಿ ನೀರಲ್ಲಿ ಬಂದಿದ್ದೀನಿ, ಮೋರಿ ನೀರಲ್ಲಿ ಬಂದು ಕೈ ಮುಕ್ಕೊಂಡು ಹೋಗಿದ್ದೀನಿ. ಅವತ್ತಿರ್ಲಿಲ್ಲ ಈ ಸರ್ಕಾರ, ಇವತ್ತು ಬಂದಿದೆ. ರೂಲ್ಸ್ ರೆಗ್ಯುಲೇಷನ್ಸ್ ಜಾಸ್ತಿ ತರ್ತಾರ ಸರ್ ಮುಜರಾಯಿ ಇಲಾಖೆ ಎಂಟ್ರಿ ಕೊಟ್ರೆ? ಮೇಡಮ್, ನನಗೆ ಗೊತ್ತಿರೋ ಮಟ್ಟಿಗೆ ಏನ್ ಗೊತ್ತಾ ಮೇಡಮ್, ಸರ್ಕಾರದ ಖಜಾನೆ ಖಾಲಿಯಾಗಿರ್ಬೇಕು, ಅವ್ರಿಗೆ ಅಮೌಂಟ್ ಬೇಕಾಯ್ತು ಇವಾಗ. ಕಾರಣ ಇಲ್ಲಿ ಸಿಗುತ್ತೆ, ಅಮೌಂಟ್ ಎಲ್ಲಿ ಸಿಗೋದವ್ರಿಗೆ ನಮ್ಮ ಹಿಂದೂ ದೇಶದ ಮಾತ್ರ ಸಿಗೋದು, ಬೇರೆ ಎಲ್ಲೂ ಸಿಗೋದಿಲ್ಲ. ಅದಕ್ಕೆ ಈಗ ಮತ್ತೆ ಇದನ್ನ ಏನ್ ಮಾಡಿದ್ದಾರೆ, ಮುಜರಾಯಿಗೆ ಹಾಕೊಂಡಿದ್ದಾರೆ. ಹಂಚ್ಬೇಕಲ್ಲ ಮೇಡಮ್ ಅವ್ರಿಗೆ ಅಮೌಂಟ್ ಬೇರೆ ಕಡೆಗೆ, ನಮ್ಮ ತಗೊಂಡು ಬೇರೆ ಹಂಚ್ಬೇಕಲ್ಲ, ಅದಕ್ಕೆ ಇದನ್ನ ಮುಜರಾಯಿ ಮಾಡ್ಕೊಂಡಿದ್ದಾರೆ. ಇಷ್ಟು ದಿನ ಇಲ್ದಿರೋದು ಇವಾಗ ಬಂದಿರೋದು ಕೇಳಿ ಕಾರಣ ನೋಡೋದಿಲ್ಲ, ಅದೇ ಚೆನ್ನಾಗಿದೆ, ದೇವ್ರಿಗೆ ಬಂದು ಭಕ್ತಾದಿಗಳು ಹಿಂದೂಗಳು ಆಗ್ತಾರೆ ಅಂತ ಗೊತ್ತಲ್ವಾ, ಹಂಚಬೇಕಾಯ್ತು ಅದಕ್ಕೇನೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ರಿಪೋರ್ಟರ್ ಬುಲೆಟಿನ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ರಾಜ್ಯದ ಮೂಲೆ ಮೂಲೆಗಳಿಂದ, ಜಿಲ್ಲೆಯ ಎಲ್ಲಾ ಕಡೆಗಳಿಂದಲೂ ಕೂಡ ನಮ್ಮ ಪ್ರತಿನಿಧಿಗಳು ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಎಲ್ಲಾ ವರದಿಗಾರರಿಗೂ ಕೂಡ ವೆಲ್ಕಮ್. ಮೊದಲಿಗೆ ಬೆಂಗಳೂರಿನಲ್ಲಿ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಈಗ ಸರ್ಕಾರ ಮತ್ತು ಮುಜರಾಯಿ ಇಲಾಖೆ ತನ್ನ ಸುಪರ್ದಿಗೆ ತೆಗೆದುಕೊಂಡಿರೋದಕ್ಕೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಟ್ರಸ್ಟ್ ಮತ್ತು ಭಕ್ತರು ಈಗ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಲೈವ್ ವರದಿ ಕೊಡೋದಕ್ಕೆ ರೆಡಿ ಇದ್ದಾರೆ, ಬನ್ನಿ ನೋಡೋಣ. ಬೆಂಗಳೂರಿನ ಸುಪ್ರಸಿದ್ಧ ದೇವಸ್ಥಾನ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಸುಪರ್ದಿಗೆ ತಗೊಳ್ಳೋದಕ್ಕೆ ಈಗಾಗಲೇ ಸರ್ಕಾರ ನಿರ್ಧಾರ ಮಾಡಿದೆ. ಕಳೆದ 2 ದಿನಗಳಿಂದಲೂ ಕೂಡ ಸಿಬ್ಬಂದಿಗಳನ್ನ ದೇವಸ್ಥಾನದ ಆಡಳಿತವನ್ನ ನೋಡ್ಕೊಳ್ಳಿಕ್ಕೂ ಕೂಡ ಜವಾಬ್ದಾರಿಯನ್ನ ಕೊಟ್ಟಿದೆ. ಈ ಒಂದು ವಿಚಾರ ಇದೀಗ ಭಕ್ತಾದಿಗಳಲ್ಲಿ ಸಾಕಷ್ಟು ಆಕ್ರೋಶಕ್ಕೆ, ಅಸಮಾಧಾನಕ್ಕೂ ಕೂಡ ಕಾರಣ ಆಗಿರುವಂತದ್ದು. ಯಾಕಂದ್ರೆ ಕಳೆದ ಹಲವು ದಶಕಗಳಿಂದ ದೇವಸ್ಥಾನ ಅಭಿವೃದ್ಧಿ ಆಗ್ಕೊಂಡು ಬಂದಿದೆ. ಇಂತಹ ಹೊತ್ತಿನಲ್ಲಿಯೇ ಸರ್ಕಾರ ಮಧ್ಯಪ್ರವೇಶ ಮಾಡುವಂತದ್ದು, ಹಸ್ತಕ್ಷೇಪ ಮಾಡುವಂತದ್ದು ಸರಿಯಲ್ಲ ಅನ್ನೋ ಒಂದು ವಿಚಾರವನ್ನ, ಆಕ್ರೋಶವನ್ನ ಭಕ್ತಾದಿಗಳು ಹೊರ ಹಾಕ್ತಾ ಇದ್ದಾರೆ. ಇನ್ನು ಅನೇಕ ವರ್ಷಗಳಿಂದ ಇರುವಂತಹ ದೇವಸ್ಥಾನಕ್ಕೆ ಹಲವು ವರ್ಷಗಳಿಂದ ಬರ್ತಿರುವಂತಹ ಭಕ್ತಾದಿಗಳನ್ನ ಮಾತಾಡಿಸುವ ಪ್ರಯತ್ನ ಮಾಡ್ತೀನಿ. ಏನ್ ಹೇಳ್ತಾರೆ ಕೇಳೋಣ. ಸರ್ ಹೇಳಿ, ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಸರ್ಕಾರ ತನ್ನ ಸುಪರ್ದಿಗೆ ತಗೊಳ್ಳೋದು ಸರಿನಾ ತಪ್ಪಾ? ತಪ್ಪು ಮೇಡಮ್, ತಪ್ಪು. ತುಂಬಾ ವರ್ಷಗಳಿಂದ ಬರ್ತಾ ಇದ್ದೀವಿ ನಾವು ಇಲ್ಲಿ. ಸೊ ಇಲ್ಲಿಂದ ಎಲ್ಲ ತಗೊಂಡೋಗಿ ಬೇರೆಯವ್ರಿಗೆ, ಬೇರೆ ಮತಕ್ಕೆಲ್ಲ ಕೊಡೋದು ತುಂಬಾ ತಪ್ಪಾಗಿದೆ. ಸೊ ಸರ್ಕಾರ ನೋಡಿ ನಮ್ಗೆ ಇದ್ ಮಾಡ್ಕೊಡ್ಬೇಕು, ಹಿಂದೂಗಳಿಗೆ ಎಲ್ಲ ಹೆಲ್ಪ್ ಮಾಡಬೇಕು. ಸೊ ಅಷ್ಟೇ ಮೇಡಮ್, ನಾನು ಕೇಳ್ಕೊಳೋದು ಅಷ್ಟೇ. ಸರ್, ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸರ್? ಮೋರಿ ನೀರು ಬಂದಾಗ ಸರ್ಕಾರ ಇರೋದಿಲ್ಲ, ಸರ್ಕಾರದ ಪ್ರತಿನಿಧಿಗಳು ಇರೋದಿಲ್ಲ. ಈಗ ಚೆನ್ನಾಗಿ ಭಕ್ತಾದಿಗಳು ಬರ್ತಾ ಇದ್ದಾರೆ, ಒಳ್ಳೆ ಆದಾಯ ಇದೆ ಎಂದಾಗ ಬರ್ತಾರೆ ಅನ್ನೋ ಒಂದು ಆರೋಪ. ಹೌದು ಮೇಡಮ್, ನಾನು ಕಮ್ಮಿ ಅಂದ್ರೂ ಒಂದು 14-15 ವರ್ಷದಿಂದ ಬರ್ತಾ ಇದ್ದೀನಿ ಇಲ್ಲಿಗೆ ದೇವಸ್ಥಾನಕ್ಕೆ. ನಾನು ಎಲ್ಲಿಂದ ಬರ್ತೀನಿ? ರಾಜಾಜಿನಗರಿಂದ ಬರ್ತೀನಿ ಇಲ್ಲಿಗೆ. ಅಲ್ಲ ರಾಜಾಜಿನಗರಲ್ಲಿ ಎಲ್ಲೂ ಸುತ್ತಮುತ್ತ ದೇವಸ್ಥಾನ ಇದೆಯಲ್ಲ, ಏನಕ್ಕೆ ಹೇಳಿ ಇಲ್ಲಿ ಬರೋದು? ಆ ಅಪ್ಪನಿಗೆ ಒಂದು ಕೈ ಮುಗಿದ್ಬಿಟ್ಟು ಹೋಗೋಣ, ಏನೋ ಒಂದು ಆಶೀರ್ವಾದ ತಗೊಳ್ಳೋಣ ಅಂತ ಬರ್ತೀವಿ ಇಲ್ಲಿಗೆ. ಇಲ್ಲಿ ಅದೇ ನಾನು ಹೇಳಿಲ್ವ ಅವಾಗಲೇ ನಿಮ್ಗೆ, ಮೋರಿ ನೀರು ನುಗ್ದಾಗೆಲ್ಲ ನಾನೇ ಹೇಳ್ತಾ ಇದ್ದೀನಲ್ಲ, ನಾನು ಸುಮಾರು ಸತಿ ನಾನೇ ಬಂದು ನೀರು ಮುಳುಗಡೆ ಆಗಿ ನೀರಲ್ಲಿ ಬಂದಿದ್ದೀನಿ, ಮೋರಿ ನೀರಲ್ಲಿ ಬಂದು ಕೈ ಮುಕ್ಕೊಂಡು ಹೋಗಿದ್ದೀನಿ. ಅವತ್ತಿರ್ಲಿಲ್ಲ ಈ ಸರ್ಕಾರ, ಇವತ್ತು ಬಂದಿದೆ. ರೂಲ್ಸ್ ರೆಗ್ಯುಲೇಷನ್ಸ್ ಜಾಸ್ತಿ ತರ್ತಾರ ಸರ್ ಮುಜರಾಯಿ ಇಲಾಖೆ ಎಂಟ್ರಿ ಕೊಟ್ರೆ? ಮೇಡಮ್, ನನಗೆ ಗೊತ್ತಿರೋ ಮಟ್ಟಿಗೆ ಏನ್ ಗೊತ್ತಾ ಮೇಡಮ್, ಸರ್ಕಾರದ ಖಜಾನೆ ಖಾಲಿಯಾಗಿರ್ಬೇಕು, ಅವ್ರಿಗೆ ಅಮೌಂಟ್ ಬೇಕಾಯ್ತು ಇವಾಗ. ಕಾರಣ ಇಲ್ಲಿ ಸಿಗುತ್ತೆ, ಅಮೌಂಟ್ ಎಲ್ಲಿ ಸಿಗೋದವ್ರಿಗೆ ನಮ್ಮ ಹಿಂದೂ ದೇಶದ ಮಾತ್ರ ಸಿಗೋದು, ಬೇರೆ ಎಲ್ಲೂ ಸಿಗೋದಿಲ್ಲ. ಅದಕ್ಕೆ ಈಗ ಮತ್ತೆ ಇದನ್ನ ಏನ್ ಮಾಡಿದ್ದಾರೆ, ಮುಜರಾಯಿಗೆ ಹಾಕೊಂಡಿದ್ದಾರೆ. ಹಂಚ್ಬೇಕಲ್ಲ ಮೇಡಮ್ ಅವ್ರಿಗೆ ಅಮೌಂಟ್ ಬೇರೆ ಕಡೆಗೆ, ನಮ್ಮ ತಗೊಂಡು ಬೇರೆ ಹಂಚ್ಬೇಕಲ್ಲ, ಅದಕ್ಕೆ ಇದನ್ನ ಮುಜರಾಯಿ ಮಾಡ್ಕೊಂಡಿದ್ದಾರೆ. ಇಷ್ಟು ದಿನ ಇಲ್ದಿರೋದು ಇವಾಗ ಬಂದಿರೋದು ಕೇಳಿ ಕಾರಣ ನೋಡೋದಿಲ್ಲ, ಅದೇ ಚೆನ್ನಾಗಿದೆ, ದೇವ್ರಿಗೆ ಬಂದು ಭಕ್ತಾದಿಗಳು ಹಿಂದೂಗಳು ಆಗ್ತಾರೆ ಅಂತ ಗೊತ್ತಲ್ವಾ, ಹಂಚಬೇಕಾಯ್ತು ಅದಕ್ಕೇನೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.